ನಿನ್ನೆ ತಡರಾತ್ರಿ ಚಿತ್ರದುರ್ಗದ ಡಿಸಿ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾದವರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ನಿನ್ನೆ ತಡರಾತ್ರಿ ಚಿತ್ರದುರ್ಗದ ಡಿಸಿ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್.ಎಂ. ಮಂಜುನಾಥ್ ನೇತೃತ್ವದಲ್ಲಿ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದರು. ಈ ವೇಳೆ ಅನುಮತಿ ಪಡೆಯದೆ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದಾಗಿ ಆರೋಪಿಸಿದ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು ಪುತ್ಥಳಿ ನಿರ್ಮಾಣಕ್ಕೆ ತಡೆ ಒಡ್ಡಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ವೀರಶೈವ ಲಿಂಗಾಯತ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದ ಈ ವೇಳೆ ವೀರಶೈವ ಲಿಂಗಾಯತ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್.ಎಂ. ಮಂಜುನಾಥ್ ಸೇರಿ ಸುಮಾರು 15ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ದಯಮಾಡಿ ಸರ್, ನೀವು ಹಿಂಗೆಲ್ಲ ಮಾಡಬೇಡಿ ಸರ್. ನಾವೇನೋ ಮಾಡ್ತೀವಿ ಸರ್, ನಮ್ಮ ಕಡೆ ಪರ್ಮಿಷನ್ ಕೊಡಿ. ನಾವು ಮಾಡ್ತೀವಣ್ಣ, ನಾವು ಮಾಡಿ ಏನ್ ಮಾಡ್ತೀವಿ? ನೀವು ಬೆಳಿಗ್ಗೆ ಬಂದು ಕೆಲಸ ಮಾಡ್ತೀವಿ. ನಾವೇನೋ ಬ್ಯಾನರ್ ಕಟ್ತಿದ್ವಿ, ಕಟ್ಟಲೆ ಬ್ಯಾನರ್ ಕಟ್ತಿದ್ವಪ್ಪ. ನಾವು ಪತ್ರ ಮುನ್ಸಲ್ಲ ಬ್ಯಾನರ್ ಕಟ್ತಿದ್ವಿ. ಬಿಡ್ರಿ ಮತ್ತೆ